ಕೊಪ್ಪಳದ ಗಂಗಾವತಿಯಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಜನ ಆತಂಕಗೊಂಡಿದ್ದಾರೆ. ಪಂಪಾ ಸರೋವರದ ವಿಜಯಲಕ್ಷ್ಮಿ ದೇವಿ ದೇವಸ್ಥಾನದ ಎದುರು ಮಲಗಿದ್ದ ನಾಯಿಯನ್ನ ಚಿರತೆ ಎಳೆದೊಯ್ದಿದೆ. ಈ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ದೇಗುಲಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಈಗ ಚಿರತೆ ಓಡಾಟದಿಂದ ಭಕ್ತರಲ್ಲಿ ಆತಂಕ ಶುರುವಾಗಿದೆ. ರಾಣಿ ಚಿತ್ರದ ನಾಯಕ ಕಿರಣ್ ರಾಜ್ ಕಾರು ಅಪಘಾತಕ್ಕೀಡಾಗಿದೆ. ಕೆಂಗೇರಿ ಬಳಿ ಡಿವೈಡರ್ಗೆ ಡಿಕ್ಕಿಯಾಗಿ ಕಾರ್ ಪೂರ್ತಿ ಜಖಮಾಗಿದೆ. ಇಂದು ಮುಂಜಾನೆ ಈ ಘಟನೆ ನಡೆದಿದ್ದು ಕಿರಣ್ ರಾಜ್ ಎದೆ ಭಾಗಕ್ಕೆ ಭಾರಿ ಪೆಟ್ಟು ಬಿದ್ದಿದೆ. ಸದ್ಯ ಕೆಂಗೇರಿ ಹತ್ತಿರ ಖಾಸಗಿ ಆಸ್ಪತ್ರೆಯಲ್ಲಿ ನಟ ಕಿರಣ್ ರಾಜ್ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಕಿರಣ್ ಜೊತೆಯಲ್ಲಿ ಇದ್ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸೀಟ್ ಬೆಲ್ಟ್ ಹಾಕಿದ್ರಿಂದ ಸೇಫ್ ಆಗಿದ್ದು ಈಗ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ. ಅಲ್ಲಿ ರೆಗ್ಯುಲರ್ ಕಿರಣ್ ಅಲ್ಲಿ ಹೋಗ್ಬಿಟ್ಟು ಊಟ ಬಟ್ ಅದೆಲ್ಲ ಕೊಡ್ತಾ ಇದ್ರು. ನಿನ್ನೆ ಅಂದರೆ ಇವಾಗ ನಾಳೆ ಸಿನಿಮಾ ರಿಲೀಸ್ ಇದೆಯಲ್ಲ, ಹಾಗೆ ಅವ್ರಿಗೆ ಹೋಗ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಅವರನ್ನು ಸಿನಿಮಾ ಇನ್ವೈಟ್ ಮಾಡೋಣ ಅಂತ ನಾವು ಅದರಲ್ಲಿ ಊಟ ಕೊಟ್ಟು ರಿಟರ್ನ್ ಬರುವಾಗ ಒಂದು 9:30 ಸಣ್ಣ ಆಕ್ಸಿಡೆಂಟ್ ನಡೆದೋಯ್ತು ರೋಡ್ ಮೇಲೆ. ಅದೇ ಮುಂಗುಸಿ ಬಂತು ಅಂತೇಳಿ ನಾನೇ ಡ್ರೈವ್ ಮಾಡ್ತಾಯಿದ್ದೆ. ನಾನು ರೈಟ್ ತೊಗೊಂಡ್ಬಿಟ್ಟು ಅದು ರೈಟ್ ಸೈಡ್ ಹೊಡೆದ್ಬಿಡ್ತು ಗಾಡಿ. ಮೇಜರ್ ಅಂದರೆ ಸ್ವಲ್ಪ ಎದೆ ಭಾಗಕ್ಕೆ ಪೆಟ್ಟಾಗಿದ್ದರಿಂದ ಇಮಿಡಿಯಾಗಿ ಪ್ರೊಡ್ಯೂಸರ್ಸ್ ಇದರಿಂದ ಅಲ್ಲಿ ಹಿಂದುಗಡೆ ಗಾಡಿಯಲ್ಲಿ ಅವ್ರು ಬರ್ತಾಯಿದ್ರು. ಅವ್ರು ಇಮಿಡಿಯಾಗಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ರು. ಬಟ್ ಇವಾಗ ಏನು ಡೇಂಜರ್ ಏನಿಲ್ಲ, ರಿಕವರಿ ಆಗಿದ್ದಾರೆ. ಬೆಳಿಗ್ಗೆ ರಿಪೋರ್ಟು ಡಾಕ್ಟರ್ ಬಂದು ಚೆಕ್ ಮಾಡಿದ ತಕ್ಷಣ. ದೊಡ್ಡಬಳ್ಳಾಪುರದ ಹೊಸಹುಡ್ಡಿಯ ಗೇಟ್ ಬಳಿ ಭೀಕರ ಅಪಘಾತವಾಗಿದೆ. ಕಾರು ಮತ್ತು ಬೈಕ್ ನಡುವೆ ಡಿಕ್ಕಿಯಾಗಿ ಜಿಮ್ ಟ್ರೈನರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮೃತ ಬೈಕ್ ಸವಾರ ಉತ್ತರ ಪ್ರದೇಶ ಮೂಲದ ಪ್ರದೀಪ್ ಅಂತ ಹೇಳಲಾಗ್ತಾ ಇದ್ದು ಮಾರಸಂದ್ರದಲ್ಲಿ ಜಿಮ್ ಟ್ರೈನರ್ ಆಗಿದ್ದ. ಘಟನೆಯಲ್ಲಿ ಮತ್ತೋರ್ವ ರೋಹಿತ್ ಠಾಕೂರ್ಗೆ ಗಂಭೀರ ಗಾಯವಾಗಿದ್ದು ದೊಡ್ಡಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಂಡರ ಪುಂಡಾಟ ಮಿತಿ ಮೀರಿಬಿಟ್ಟಿದೆ. ಪಾರ್ಕ್ನಲ್ಲಿ ಮಹಿಳೆಯರು ವಾಕಿಂಗ್ ಮಾಡುವ ವೇಳೆ ಹಿಂಬದಿಯಿಂದ ಕಿರಿಕ್ ಮಾಡಿ ಎಸ್ಕೇಪ್ ಆಗ್ತಿದ್ದ ಆರೋಪಿ ಪಾಂಡು ದೊರೈ ಅರೆಸ್ಟ್ ಆಗಿದ್ದಾನೆ. ಯುವತಿಯ ಸಂಬಂಧಿ ಪಾಂಡು ದೊರೈನನ್ನ ಬೈಕ್ನಲ್ಲಿ ಚೇಸ್ ಮಾಡಿದ್ದ ವಿಡಿಯೋ ಆಧರಿಸಿ ಚನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಯ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಸಹಾಯ ಮಾಡೋ ನೆಪದಲ್ಲಿ ಕಳ್ಳನೋರ್ವ ಬ್ಯಾಗ್ ಕದ್ದು ಪರಾರಿಯಾಗಿದ್ದಾನೆ. ಆಕ್ಸಿಡೆಂಟ್ ಆಗಿದ್ದ ಕಾರಿನಿಂದ ಕಳ್ಳ ಬ್ಯಾಗ್ ಎಗರಿಸಿದ್ದಾನೆ. ಯಶವಂತಪುರ ಠಾಣೆ ವ್ಯಾಪ್ತಿಯ ಕಂಠೀರವ ಸ್ಟುಡಿಯೋ ಸಮೀಪದ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಕಾರು ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿಯಾಗಿದೆ. ಆ ವೇಳೆ ಕಾರ್ನಲ್ಲಿದ್ದವರ ಸಹಾಯಕ್ಕೆ ಬಂದ ವ್ಯಕ್ತಿ 5,000 ನಗದು, ಕೆಲ ಮಹತ್ವದ ದಾಖಲೆ ಇದ್ದ ಬ್ಯಾಗ್ ಕದ್ದು ವ್ಯಕ್ತಿ ಪರಾರಿಯಾಗಿದ್ದಾನೆ. ತೆಂಗಿನಕಾಯಿ ಕೀಳುವಾಗ ವಿದ್ಯುತ್ ತಗುಲಿ ಕೂಲಿ ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ತುಮಕೂರಿನ ಮಲ್ಲಸಂದ್ರ ಬಳಿಯ ಅದಲಾಪುರ ಗ್ರಾಮದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. 24 ವರ್ಷದ ಮದನ್ ಎಂಬ ಕೂಲಿ ಕಾರ್ಮಿಕ ಬಲಿಯಾಗಿದ್ದಾರೆ. ಸದ್ಯ ಸ್ಥಳಕ್ಕೆ ತುಮಕೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಈ ಘಟನೆ ಸಂಬಂಧ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಬೆಂಬಲಿತ ಶಾಸಕ ಕಿಡಿಕಾರಿದ್ದಾರೆ. ಮೇಲುಕೋಟೆ ಕ್ಷೇತ್ರದ ಶಾಸಕರಾಗಿರುವ ದರ್ಶನ್ ಪುಟ್ಟಣ್ಣಯ್ಯ ರಸ್ತೆ ಆಗಿಲ್ಲ, ಚರಂಡಿ ಆಗಲಿಲ್ಲ, ಚುನಾವಣೆ ಗೆದ್ದು 1.5 ವರ್ಷ ಆಯಿತು, ಏನೂ ಮಾಡಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿದ್ದಾರೆ. ನಾವು ಅನ್ಕೊಂಡಿದ್ದಷ್ಟು ಮಟ್ಟಕ್ಕೆ ಫಂಡ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದಷ್ಟಕ್ಕೆ ಬಂದಿಲ್ಲ. ಈಗ ಡೆವಲಪ್ಮೆಂಟ್ ಆಗೋಕ್ಕೆ ಸುಮಾರು ಇಶ್ಯೂಸ್ ಆಯ್ತೈತೆ. ಯಾಕೆಂದರೆ ಡೆವಲಪ್ಮೆಂಟು ಗೊತ್ತಿರೋಂಥ ವಿಷಯನೇ. ಎಲ್ಲರೂ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ, ಎಷ್ಟಿದೆ ಅದರಲ್ಲಿ ಮ್ಯಾನೇಜ್ ಮಾಡ್ತಾರೆ. ಇನ್ನೂ ಹಿಂದಿನ ಪೇಮೆಂಟ್ ಮಾಡೋದೇ ಸುಮಾರು ದುಡ್ಡಿದೆ, ಸುಮಾರು ಸಾವಿರಾರು ಕೋಟಿ ಪೇಮೆಂಟ್ ಮಾಡಬೇಕು. ಇವೆಲ್ಲ ಇರೋದ್ರಿಂದ ನಮಗೆ ನಾವು ಜನರ ಹತ್ರ ಹೋದಾಗ್ಲೂ ಕೇಳಿದಾಗ ಏನಪ್ಪ ರಸ್ತೆ ಮಾಡಿಸ್ತೀವಿ ಅಂದ್ವಿ, ಮೋರಿ ಮಾಡಿಸ್ತೀವಿ ಅಂದ್ರಿ, ಎಲ್ಲೂ ಇನ್ನೂ ಆಗೇ ಇಲ್ಲ, ಆಗಲೇ 1 ವರ್ಷ ಆಯ್ತೈತೆ ಗೆದ್ದು ಏನು ಮಾಡಿಲ್ಲ ಅಂತ. ಸೊ ದುಡ್ಡು ಇನ್ ರಿಯಾಲಿಟಿ ದುಡ್ಡು ಬರ್ತಾಯಿಲ್ಲ, ಅಷ್ಟು ನಾವು ಕೆಲಸ ಮಾಡೋಷ್ಟು. ಓಣಂ ಹಬ್ಬದ ಹಿನ್ನೆಲೆ ವಿಶೇಷ ರೈಲುಗಳ ವ್ಯವಸ್ಥೆ ಮಾಡಲಾಗಿದೆ. ಓಣಂ ಹಬ್ಬದ ಪ್ರಯುಕ್ತ ಹುಬ್ಬಳ್ಳಿ ಕೂಚುವೇಲಿ ನಡುವೆ ವಿಶೇಷ ರೈಲು ಬಿಡಲಾಗಿದೆ. ಇದೇ ಭಾನುವಾರ ಓಣಂ ಹಬ್ಬ ಕೂಡ ಇದೆ. ಪ್ರಯಾಣಿಕರು ಹೆಚ್ಚುವರಿ ದಟ್ಟಣೆ ತಪ್ಪಿಸುವುದಕ್ಕೆ ರೈಲು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಪ್ರಯಾಣಿಕರು ಈ ರೈಲು ವ್ಯವಸ್ಥೆಯನ್ನ ಸದುಪಯೋಗ ಪಡಿಸಿಕೊಳ್ಳುವಂತೆ ರೈಲ್ವೆ ಇಲಾಖೆ ಮನವಿ ಮಾಡಿಕೊಂಡಿದೆ. ಪ್ರವಾಸೋದ್ಯಮದ ಹೆಸರಲ್ಲಿ ಮಡಿಕೇರಿಯಲ್ಲಿ ಎಗ್ಗಿಲ್ಲದೆ ಹೋಮ್ ಸ್ಟೇ ರೆಸಾರ್ಟ್ಗಳು ತಲೆ ಎತ್ತುತ್ತಾ ಇದೆ. ಹೊರಗಿನಿಂದ ಬಂದ ಖಾಸಗಿ ವ್ಯಕ್ತಿಗಳು ಬೆಟ್ಟ ಗುಡ್ಡಗಳಲ್ಲಿ ದೊಡ್ಡ ಪ್ರಮಾಣದ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಜೊತೆಗೆ ಕೃಷಿ ಭೂಮಿಯನ್ನ ಕೃಷಿಯೇತರ ಚಟುವಟಿಕೆಗಳಿಗೆ ಬಳಕೆ ಮಾಡ್ತಿದ್ದಾರೆ. ಇದರಿಂದ ವರ್ಷದಿಂದ ವರ್ಷಕ್ಕೆ ಕೃಷಿ ಭೂಮಿಯ ಜಾಗ ಕ್ಷೀಣಿಸ್ತಾ ಇದೆ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ.
ಕೊಡಗಿನಲ್ಲಿ ಸುಮಾರು 4,000 ಹೋಮ್ ಸ್ಟೇಗಳಿದೆ. ಈ ಪೈಕಿ 1,300 ಹೋಮ್ ಸ್ಟೇಗಳು ಕಾನೂನು ಬಾಹಿರವಾಗಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇವುಗಳ ಜೊತೆಗೆ ಸುಮಾರು 150 ರೆಸಾರ್ಟ್ಗಳು ಜಿಲ್ಲೆಯಲ್ಲಿ ತಲೆ ಎತ್ತಿದೆಯಂತೆ. ಕರ್ನಾಟಕ ತೆಲಂಗಾಣ ಗಡಿಯ ಗುರುಮಠಕಲ್ ಪಟ್ಟಣದಲ್ಲಿ ಅದ್ದೂರಿ ಗಣೇಶ ಉತ್ಸವ ನಡೀತಾ ಇದೆ. ಇದರ ಪ್ರಯುಕ್ತ ರಾಮನಗರ ಗಣೇಶ ಉತ್ಸವ ಸಮಿತಿ ಸಾಂಸ್ಕೃತಿಕ ಕಾರ್ಯಕ್ರಮದ ಆಯೋಜನೆ ಕೂಡ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ಹೈದರಾಬಾದ್ನಿಂದ ತೆಲುಗು ಕಲಾ ತಂಡ ಹಾಗೂ ಕರ್ನಾಟಕ ಕಲಾ ತಂಡಗಳು ಹಾಸ್ಯ, ಮಿಮಿಕ್ರಿ, ಡ್ಯಾನ್ಸ್ ಮೂಲಕ ಜನರನ್ನ ರಂಜಿಸಿದ್ರು. ಈ ವೇಳೆ ಪ್ರದೇಶದ ಶಾಲಾ ವಿದ್ಯಾರ್ಥಿಗಳು ಕೂಡ ಅಂದ್ರೆ ಆ ಭಾಗದಲ್ಲಿರುವ ಶಾಲಾ ವಿದ್ಯಾರ್ಥಿಗಳು ಕೂಡ ಡ್ಯಾನ್ಸ್ ಮಾಡಿ ಖುಷಿ ಪಟ್ಟಿದ್ದಾರೆ. ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ ಹಳ್ಳಕ್ಕೆ ಬಿದ್ದಿದೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಬೆಣ್ಣೆಹಳ್ಳಿ ಹಾಗೂ ನಾಗರಹಳ್ಳಿ ಮಾರ್ಗ ಮಧ್ಯೆ ಈ ಘಟನೆ ನಡೆದಿದೆ. ಟ್ರ್ಯಾಕ್ಟರ್ ಚಾಲಕ ಮಹೇಶ್ ಸೇರಿ ಕೆಲವರಿಗೆ ಸಣ್ಣಪುಟ್ಟ ಗಾಯವಾಗಿದೆ. ಕಳೆದ ವಾರವಷ್ಟೇ ಬೈಕ್ ಸವಾರನೋರ್ವನನ್ನ ಇದೇ ಜಾಗದಲ್ಲಿ ಬಿದ್ದು ಮೃತಪಟ್ಟಿದ್ದ. ಇಷ್ಟೆಲ್ಲ ಅವಘಡಕ್ಕೆ ಕಾರಣವಾದ ಸೇತುವೆ ದುರಸ್ತಿಗೊಳಿಸದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯ ಹುಮನಾಬಾದ್ ರಸ್ತೆಯಲ್ಲಿರುವ ಬೈಕ್ ಶೋರೂಮ್ ಧಗಧಗನೆ ಹೊತ್ತಿ ಉರಿದಿದೆ. ಆರಂಭದಲ್ಲಿ ಎಲ್ಲರೂ ಶಾರ್ಟ್ ಸರ್ಕ್ಯೂಟ್ ಅಂತ ಅಂದುಕೊಂಡಿದ್ರು. ಆದರೆ ಪೊಲೀಸರ ತನಿಖೆ ವೇಳೆ ನೈಜ ಕಾರಣ ಬೆಳಕಿಗೆ ಬಂದಿದೆ. ಎಲೆಕ್ಟ್ರಿಕ್ ಬೈಕ್ ಸರಿಯಾಗಿ ರಿಪೇರಿ ಮಾಡಿಲ್ಲ ಅಂತ ಮೊಹಮ್ಮದ್ ನದೀಮ್ ಬೆಂಕಿ ಹಚ್ಚಿರೋದಾಗಿ ತಿಳಿದು ಬಂದಿದೆ. ಸದ್ಯ ಆರೋಪಿಯನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಾಮಾನ್ಯವಾಗಿ ಮದುವೆ, ವಾರ್ಷಿಕೋತ್ಸವ, ಮಕ್ಕಳ ಹುಟ್ಟುಹಬ್ಬವನ್ನು ಆಚರಿಸುವುದನ್ನು ನೋಡಿದ್ದೇವೆ. ಆದರೆ ಚಿಕ್ಕೋಡಿಯ ರೈತನೋರ್ವ ತನ್ನ ಟ್ರ್ಯಾಕ್ಟರ್ಗೆ 25 ವರ್ಷ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಬೆಳಗಾವಿಯ ಅಲಕನೂರು ಗ್ರಾಮದಲ್ಲಿ ಭವ್ಯ ಶಾಮಿಯಾನ ಹಾಕಿಸಿ ಮಠಾಧೀಶರನ್ನ ಕರೆಸಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಅಜ್ಜಪ್ಪ ಹಟ್ಟಿಮನಿ ಎಂಬ ರೈತ ಈ ಟ್ರ್ಯಾಕ್ಟರ್ ಖರೀದಿ ಮಾಡಿದಾಗ ಕಡು ಬಡವರಾಗಿದ್ರಂತೆ. ಈಗ 4 ಟ್ರ್ಯಾಕ್ಟರ್ಗಳ ಮಾಲೀಕರಾಗಿದ್ದಾರೆ. ಇದರ ಜೊತೆಗೆ ಅಜ್ಜಪ್ಪ ಹಟ್ಟಿಮನಿ ತನ್ನ ಜೊತೆ ದುಡಿದ ಕಾರ್ಮಿಕರಿಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಇಲ್ಲಿ ತಕ್ಕ ಏನಂದ್ರೆ 25 ವರ್ಷ ಆಗಿದೆ. ವರ್ಷ ಆಗಂತೆ ಅದರಿಂದ ಏನಪ್ಪ ಅಂದ್ರೆ ನಮ್ಗೆ ಅದರಿಂದ ಒಳ್ಳೇದಾಗೈತಿ. ಅನ್ನನೂ ಭಾಳ ಹಾಕೈತಿ ನಮ್ಗೆ. ಅದರಿಂದ ಏನು ಮಾಡಿದಪ್ಪ ಅಂದ್ರೆ ನಾವು ಆ ಸಂಬಂಧ ರೀ ಅದರ ನೆನಪಿಗೆ ಸಂಬಂಧ ಏನು ಮಾಡಿದಂದ್ರೆ ಇದು 25ನೇ ಬೆಳ್ಳಿ ಮಹೋತ್ಸವವನ್ನು ಆಚರಣೆ ಮಾಡ್ಬೇಕಂದ್ರೆ ಎಲ್ಲರೂ ಗ್ಯಾಂಗಿನವರಾಗಲಿ, ನಮ್ಮ ಡಾಕ್ಟರ್ ಮಾಲಕರಾಗಲಿ, ಅಪ್ಪಾರ ಎಲ್ಲರೂ ಕೂಡ ಚರ್ಚೆ ಮಾಡಿ ಈ ಸಂಭ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅರಣ್ಯ ಒತ್ತುವರಿ ತೆರವು ಖಂಡಿಸಿ ಕಳಸಾ ತಾಲೂಕು ಬಂದ್ ಆಗಿದೆ. ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆ ತನಕ ಕಳಸಾ ಬಂದ್ ಮಾಡುವಂತೆ ರೈತ ಸಂಘಟನೆಗಳು ಕರೆ ನೀಡಿದೆ. ರೈತರ ಹೋರಾಟಕ್ಕೆ ಸರ್ವ ಪಕ್ಷಗಳು ಬೆಂಬಲ ನೀಡಿದ್ದು, ರಾಜ್ಯ ಸರ್ಕಾರದ ವಿರುದ್ಧ ಕಾಫಿ ಬೆಳೆಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒತ್ತುವರಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬೃಹತ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದ್ದು, ತಾಲೂಕಿನಾದ್ಯಂತ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿದೆ. ಮೈಸೂರಿನಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಹಾಡ ಹಗಲೇ ಮನೆಯಲ್ಲಿ ಕಳ್ಳತನಕ್ಕೆ ಯತ್ನ ಆಗಿದೆ. ಬನ್ನೂರಿನ ರಾಮದೇವರ ಬೀದಿಯಲ್ಲಿ ಈ ಘಟನೆ ನಡೆದಿದೆ. ಜಯಮ್ಮ ಎಂಬುವರಿಗೆ ಸೇರಿರುವ ಮನೆಗೆ ನುಗ್ಗಿರುವ ಕಳ್ಳರು ಕೈಗೆ ಸಿಕ್ಕ ವಸ್ತುಗಳನ್ನು ಕದಿಯೋ ವೇಳೆ ಮನೆ ಮಾಲೀಕರು ಬಂದಿದ್ದಾರೆ. ಇದರಿಂದ ಎಚ್ಚೆತ್ತ ಕಳ್ಳರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹುಬ್ಬಳ್ಳಿಯಲ್ಲಿ ಟೋಲ್ ಡಿವೈಡರ್ಗೆ ಕಾರು ಡಿಕ್ಕಿಯಾಗಿ ಮಗು ಮೃತಪಟ್ಟಿದೆ. ಹುಬ್ಬಳ್ಳಿ ಗದಗ ರಸ್ತೆಯಲ್ಲಿ ಘಟನೆ ನಡೆದಿದೆ. ವೇಗವಾಗಿ ಬಂದು ಕಾರು ನಿಯಂತ್ರಣ ತಪ್ಪಿ ಟೋಲ್ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಕಾರ್ನಲ್ಲಿದ್ದ 4 ಗಂಭೀರ ಗಾಯವಾಗಿದ್ದು, ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ 3 ತಿಂಗಳ ಮಗು ಮೃತಪಟ್ಟಿದೆ. ವೀರೇಶ್ ಸಜ್ಜನ್ ಸೇರಿದಂತೆ 3 ಗಂಭೀರವಾಗಿ ಗಾಯಗೊಂಡಿದ್ದು, ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, 3 ತಿಂಗಳ ಮಗು ಸಾನ್ವಿ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಶ್ರೀಗಂಧದ ಮರಗಳನ್ನು ಕಡಿದು ಕಳ್ಳತನ ಮಾಡಿದ್ದ 4 ಅರೆಸ್ಟ್ ಆಗಿದ್ದಾರೆ. ಕಳ್ಳತನ ಮಾಡಿದ್ದ 60 ಕೆಜಿ ಶ್ರೀಗಂಧವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಳೆದ ಸೆಪ್ಟೆಂಬರ್ 3ರ ರಾತ್ರಿ ಇಕ್ಕನ್ನೂರು ಕುರುಬರಹಳ್ಳಿಯಲ್ಲಿ ಶ್ರೀಗಂಧ ಕಳ್ಳತನವಾಗಿತ್ತು. ಸದ್ಯ ಆಂಧ್ರ ಮೂಲದ ಕೊಟ್ಟೂರಪ್ಪ, ಓಬಣ್ಣ, ಈರಣ್ಣ, ಚಳ್ಳಕೆರೆ ಮೂಲದ ಸಿದ್ದಣ್ಣ ಈಗ ಅಂಧರಾಗಿದ್ದಾರೆ.
ಕೋಲಾರದ ಕೆಜಿಎಫ್ ತಾಲೂಕು ಬೇತಮಂಗಳ ಗ್ರಾಮದಲ್ಲಿ ಕಾನೂನು ಬಾಹಿರವಾಗಿ ಇಟ್ಕೊಂಡಿದ್ದ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಜೊತೆಗೆ ಕರಗ ನಾಗರಾಜ್ ಹಾಗೂ ಮಾಲೂರು ಮೂಲದ ಸೀನಪ್ಪ ಬಂಧಿತರಾಗಿದ್ದು, ಬಂಧಿತರಿಂದ 1 ನಾಡ ಬಂದೂಕು ಹಾಗೂ ಲಾಂಗ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕೋಲಾರದಲ್ಲಿ ಚಿರತೆ ಹಾವಳಿ ಮುಂದುವರೆದಿದೆ. ಕುರಿದೊಡ್ಡಿ ಮೇಲೆ ದಾಳಿ ಮಾಡಿರುವ ಚಿರತೆ 10 ಕುರಿಗಳನ್ನು ತಿಂದು ತೇಗಿದೆ. ಹೆಬ್ಬಳ್ಳಿ ಗ್ರಾಮದ ನಾರಾಯಣಪ್ಪ ಎಂಬುವರಿಗೆ ಸೇರಿರುವ ಕುರಿಗಳು ಬಲಿಯಾಗಿದ್ದು, ಕಳೆದೊಂದು ವಾರದಲ್ಲಿ ಇದು 4ನೆಯ ಚಿರತೆಯ ದಾಳಿಯಾಗಿದೆ. ಇದರಿಂದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದ್ದು, ಚಿರತೆ ಹಿಡಿದು ಅರಣ್ಯಕ್ಕೆ ಬಿಡುವಂತೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ವಿಜಯಪುರದ ಶಿವಾಜಿ ಸರ್ಕಲ್ನಲ್ಲಿ ಗಜಾನನ ಮಹಾಮಂಡಳಿಯಿಂದ ಗಂಗಾರತಿ ನಡೆಯಿತು. ವಾರಣಾಸಿಯಿಂದ ಆಗಮಿಸಿದ್ದ ಅರ್ಚಕರಿಂದ ಗಣೇಶನಿಗೆ ಗಂಗಾ ಆರತಿ ಮಾಡಲಾಯಿತು. ಭೀಕರ ಬರಗಾಲ ಎದುರಿಸುತ್ತಿರುವ ವಿಜಯಪುರ ಜಿಲ್ಲೆಗೆ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥನೆ ಮಾಡಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸೋನಾವಣೆ ಹಾಗೂ ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.